ನನ್ನ ಹೆಸರು ಚಂದ್ರು, ಚಂದ್ರಶೇಖರ್. ಎಷ್ಟು ಜನ ಮಕ್ಕಳು ನೀವು? ಮೂವರು ಮಕ್ಕಳು, ಮೂವರು. ಗಂಡು, 2 ಗಂಡು. ಅವ್ರು ಸೊಸೆಯರು ನಿಮ್ದು. ಎಂತ ನೀವು ಇದೆಲ್ಲ ಎಂತ ತಗೊಳ್ತಿದ್ರಿ? ಫುಡ್ ಎಂತ ತಗೊಳ್ತಿದ್ರಿ? ರಾಗಿ ಮುದ್ದೆ, ಹುಳಿ ಚಟ್ನಿ, ಬೇಳೆ ಚಟ್ನಿ, ಹುಳಿ ಮೊಳಕೆ ಸಾರು, ತುಪ್ಪ ಮೊಸರು, ತುಪ್ಪ. ಸಾರಿ ಮೊದಲು ತುಪ್ಪನೇ. ಒಂದು BP ಇಲ್ಲ, ಒಂದು ಶುಗರ್ ಇಲ್ಲ, ಕಣ್ಣು ಚುಕ್ಕದೆ, ಚುಕ್ಕದೆ. ಕಾಫಿ ಹಗಲೆಲ್ಲ ಕುಡಿತಾಳೆ ಬೇಕಾದ್ರೆ ಕೊಟ್ರೆ. ಕಾಫಿ ಏನು ಶುಗರ್ ಇಲ್ಲ. ಕಾಫಿ ಇಲ್ದಿದ್ರೆ ಎಷ್ಟೊತ್ತು ಕೊಡ್ದಾಳೆ ನಾನು ಕಾಯ್ತಾರೆ. ಹಾಲು ಲೇಟಾಗಿ ಬರ್ತಾವ ಒಂದ್ ಸ್ವಲ್ಪ. ಇವಾಗ ಕಾಯ್ತಿರ್ತಾಳೆ, ಪಾಲ್ ದಾಲೇದೆ ಅಂತಾಳೆ. ನನ್ನ ಅವಜ್ಜಿ ಫಸ್ಟ್ ಮಾಡಿ ಅವಜ್ಜಿಗೆ ಕೊಡೋದು ನಾನು ಫಸ್ಟ್. ಚಿಕ್ಕ ಹುಡುಗಿ ಅಂತ ಸರ್, ಆವಾಗ್ಲಿಂದ ಅಡಿಕೆಲ್ಲ ಪುಡಿ ಏನೇನಾಗಿಲ್ಲ ಸರ್. ಹಲ್ಲು ಕೂಡ ಎಷ್ಟು ಗಟ್ಟಿ ಉಂಟು. ಗಟ್ಟಿ ಐತೆ. ಕಣ್ಣೆಲ್ಲ ಚುಕ್ಕುಂಟಲ್ಲ, ಚಪಾತಿ ಎಲ್ಲ ತಿಂತ. ಕಿವಿ ಕಣ್ಣೆಲ್ಲ ಚುಕ್ಕು ಎಲ್ಲ ಚುರುಕೈತೆ. ಭಯಂಕರ ಮಾರ. ನಿಮ್ದೆಲ್ಲ ಆಶೀರ್ವಾದ ಬೇಕು ಮಾರ ನಮ್ಮಂತ ಬಡವರಿಗೆ. ನಾವು ಬದುಕ್ಬೇಕಲ್ಲ ಅಷ್ಟು ವರ್ಷ. ನಿಮ್ಮಷ್ಟೆಲ್ಲ ವರ್ಷ ಬದುಕುದಿಲ್ಲ ನಾವು. ಕೆಲಸ ಅಷ್ಟೊಂದು ಇವಾಗ. ಆದ್ರೂ ಮನೆ ಕೆಲಸ ಮಾಡ್ಕೊಂತ ಇರ್ತಾರೆ. ಬೆಳಿಗ್ಗೆ ಇದೆಲ್ಲ ಕಸ ಹೊಡಿತಾರೆ, ಇದಷ್ಟು ಚೆಕ್ ಮಾಡ್ತಾರೆ ಅವರೇ. ನಾನೇ ಹೊಡಿತೀನಿ. ಊರ್ಗೋದ್ರೆ ಇದೆಲ್ಲ ಹೊಡಿತಾರೆ. ಅಂದ್ರೆ ಸೊಂಟ ಎಲ್ಲ ಚೆನ್ನಾಗಿದೆ, ಕಾಲು ಕೈ ನೋಡು, ಕಾಲು ಮ್ಯಾಕ ಇದಾವೆ, ಸೊಂಟ ಹೋಗೈತೆ. ಬಗ್ಗಿದಾಳೆ. ಇನ್ನ ಪಾಪ ಮತ್ತೆ ಇಷ್ಟು ವರ್ಷ ಸೊಂಟ ನೋವು ಬರ್ದಂಗಿರ್ತದೆ. 3 ವರ್ಷ ನಮ್ಗೀಗ ಸೊಂಟ ನೋವು ಮಾರ. ಭಯಂಕರ ಮಾರ. ದೇವ್ರದೊಂದು ಸೃಷ್ಟಿನೇ ಮಾರ. ನೀವು 100 ವರ್ಷದಿಂದ ಗಟ್ಟಿ ಇದ್ದೀರಲ್ಲ, ಇನ್ನೂ 100 ವರ್ಷ ಏನೇನು ಕಾಯಿಲೆ ಇಲ್ಲ. ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಸರ್ ಅವರು. ಆಯ್ತು, ನಮ್ಮೊಂದು ಆಶೀರ್ವಾದ ಮಾಡಿ, ನಾನು ಹೋಗ್ತೇನೆ ನಮ್ಗೆ.